ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಹೀರೆಕಾಯಿದು ಇನ್ನೊಂದು ವೆರೈಟಿ ಚಟ್ನಿ. ಇದು ದೋಸೆಗೆ ಎಲ್ಲದಕ್ಕೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು. ಇದು ನಮ್ಮ ಅಮ್ಮ ಮಾಡ್ತಾಯಿದ್ದಿದ್ದು ರೆಸಿಪಿ. ಅದಕ್ಕೆ ಏನು ಬೇಕು ಅಂದರೆ ಹೀರೆಕಾಯಿ ಒಂದು, ಬಟ್ ಇದು ಸ್ಕಿನ್ನಲ್ಲೇ ಮಾಡೋದು. ಇದು ತೋರಿಸ್ತೀನಿ. ಸ್ಕಿನ್ನನ್ನು ಬೇಯಿಸ್ಕೊಂಡ್ಬಿಟ್ಟು ಮಾಡೋದು. ಸ್ಕಿನ್ನು, ಆಮೇಲೆ ಸಾಲ್ಟು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಒಂದು ಹುಣಸೆಹಣ್ಣು, ಉಪ್ಪು, ಇಷ್ಟೇ ಬೇಕಾಗಿರೋದು. ಇದಕ್ಕೆ ತುಂಬ ಈಸಿ ಮಾಡೋದನ್ನು ತೋರಿಸ್ತೀನಿ ಹೇಗೆ ಅಂಥೇಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ a rich gourd chutney. This is very tasty and very simple also, and little bit very little ingredients. For that we need 1 rich gourd, salt to taste, spice, green chili. This is the Indian green chili, and the tamarind, coconut. Only these things we need. And tadka means like ogarne we need at the end. Don't forget to subscribe, like, share, press the bell icon to get the new videos. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೊಸ ವೀಡಿಯೋ ಬರುತ್ತೆ. ನಮ್ದಕ್ಕೆ ಎನ್ಕರೇಜ್ ಮಾಡಿ ವಿಡಿಯೋನ. ಪ್ಲೀಸ್ ಎನ್ಕರೇಜ್ ದ ವಿಡಿಯೋ. ಈ ಚಟ್ನಿಗೆ ಬರೀ ಇದನ್ನು ಮಾತ್ರ ಯೂಸ್ ಮಾಡ್ತೀವಿ, ಈ ಥರ ಸ್ಕಿನ್ ತೆಗೆದುಬಿಟ್ಟು. For this chutney we will be using only the skin, not this one. This we can use it for rasam, sambar, those kind of things, or palya, anything. I am using this one for this chutney. Skin ತಗೊಂಡಿದ್ದೀನಿ ರಿಚ್ ಗಾರ್ಡ್ದು. ಇದ್ರದ್ದು ಏನದು ಹೀರೆಕಾಯಿ ಬರೀ ಸ್ಕಿನ್. ಇದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಒಂದೆರಡು ಮಾತ್ರ ಕರಿಬೇವು, ಚೂರು ಸಿಲ್ಯಾಂಟ್ರೋ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಿಂಜರು, ಟ್ಯಾಮ್ರಿನ್, ಹುಣಸೆಹಣ್ಣು, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದಕ್ಕೆ ಬಾಯ್ಲ್ ಮಾಡ್ಕೋಬೇಕು. ಸೊ ಹ್ಯಾವ್ ಟೇಕನ್ ರಿಚ್ ಗಾರ್ಡ್. ದಿಸ್ ಇಸ್ ಕೋಕೋನಟ್, curry leaves, just 2 leaves, cilantro little bit, green chili, ginger, just ginger, and tamarind soaked in water. I added some salt. This is like a kallupu, like a, they call, not a fine one, like stone. I'll put some water and boil this one first. Then we have to grind with everything together. I've added little bit of hing in this one right here, very little, like a pinch. That's it. ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ಪಿಂಚಸ್ ಅಷ್ಟೇ, ಜಾಸ್ತಿ ಇಲ್ಲ. ಇದಿಷ್ಟು ಇವಾಗ ಇದು ಬಾಯ್ಲ್ ಮಾಡೋಕ್ಕಾಗಬೇಕು. ಇದು ಕುಕ್ ಆದಮೇಲೆ ಸ್ವಲ್ಪ ಕೂಲ್ ಡೌನ್ ಆಗಲಿ, ಆಮೇಲೆ ಇದೆಲ್ಲ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಬೇಕು. ವಿ ಹ್ಯಾವ್ ಟು ಕುಕ್ ದಿಸ್ ಒನ್. ಆಫ್ಟರ್ ಇಟ್ ಕೂಲ್ ಡೌನ್ಸ್ ವಿ ಹ್ಯಾವ್ ಟು ಪುಟ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಗ್ರೈಂಡ್. Don't forget to subscribe, like, share, press the bell icon for the new videos. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಈಗ ಇದನ್ನು ಬಾಯ್ಲ್ಗೆ ಹಾಕೋಣ. ಉಪ್ಪು ಮತ್ತು ಇದನ್ನು ಹಾಕಿ ಸ್ವಲ್ಪ ಕುಕ್ ಮಾಡ್ಕೋಬೇಕು. ಇದನ್ನು ಕುಕ್ ಮಾಡ್ಕೊಂಡ್ಮೇಲೆ ಚಟ್ನಿ ಮಾಡಬೇಕು. ಸೊ ಸ್ವಲ್ಪ ನೀರು ಹಾಕಿದ್ದೀನಿ, ಫುಲ್ ಕುಕ್ ಆಗೋವರೆಗೂ ಇಡೋಕ್ಕೆ. ವೆರಿ ಲಿಟಲ್ ವಾಟರ್ ಟು ಕುಕ್ ದಿಸ್ ಒನ್. We have to boil this completely with little bit of water and salt. Then I'll put everything. I'll put all this one. ಈಗ ರುಬ್ಬಕ್ಕೆ ಹಾಕೋಣ. ಅದ್ರಲ್ಲಿ ಹಾಕಿ ರೆಡಿ ಮಾಡಿಡೋಣ.
ಎಲ್ಲ ರೆಡಿ ಮಾಡಿಡೋಣ. ವಿ ಪುಟ್ ಎವ್ರಿಥಿಂಗ್ ಆ್ಯಂಡ್ ಕೀಪ್ ಇಟ್ ರೆಡಿ ಆಫ್ಟರ್ the ridge curd is cooked. After it cools down, we'll put this in this one and grind it. Then in the end we'll give the tempering. ಇದೆಲ್ಲ ಹಾಕಿ ರೆಡಿ ಮಾಡಿಡೋಣ. ಅದು ಕುಕ್ಕಾಗಿ ಕೂಲ್ ಡೌನ್ ಆದಮೇಲೆ ಅದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಆದಮೇಲೆ ಒಂದು ಒಗ್ಗರಣೆ ಕೊಡಬೇಕು ಅಷ್ಟೇ. Okay, mom. Hello. ಎಣ್ಣೆ ಹಾಕಾಯಿತು. ಹಿಂಗೆ ದೋಸೆ ಜೊತೆ ತಿಂತೀವಿ. I did put the tempering right now, so we'll be eating with the dosa. Thanks for watching. Okay, bye.